ಹಾಯ್ ಆಲ್, ನಾನು ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಬಂದು ನಮ್ಮ ಊರಲ್ಲಿ ಇದ್ವಲ್ಲ 3-4 ಡೇಸು, ಹಾಗಾಗಿ ಊರಿಗೆ ಹೊರಟಿದ್ದೀನಿ ಮಕ್ಕಳನ್ನೆಲ್ಲ ರೆಡಿ ಮಾಡಿಕೊಂಡು. ಮತ್ತೆ ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದು ನಮ್ಮ ಊರಿಗೆ ಬಂದಮೇಲೆ ಮನೆ ಕ್ಲೀನಿಂಗ್ ಎಲ್ಲ ಇತ್ತು, ಹಾಗಾಗಿ ಫಸ್ಟ್ ಸ್ಟವ್ ಒಂದು ಕ್ಲೀನ್ ಮಾಡ್ಕೊಬಿಟ್ಟು ಆಮೇಲೆ ಬಿಸಿನೀರು ಕಾಯಿಸ್ಕೊಂಡು ಕುಡಿಯೋಣ, ಆಮೇಲೆ ಎಲ್ಲ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಬಿಸಿನೀರೆಲ್ಲ ಕಾಯಿಸ್ಕೊಂಡು ಕುಡಿತಿದ್ದೆ. ಅಷ್ಟರಲ್ಲಿ ಮಕ್ಕಳು ಎದ್ಬಿಟ್ಟು ನೈಟ್ ಊಟ ಮಾಡಿರಲಿಲ್ಲ, ಹಾಗೆ ಮಲಗಿದ್ರು. ಹಾಗಾಗಿ ನಂಗೆ ಹೊಟ್ಟೆ ಸಿತಿದೆ ಅಂತ ಹೇಳಿದ್ರು. ನೈಟ್ ಬಂದ್ಬಿಟ್ಟು ಇಸ್ಕಿದ್ಬೇಳೆ ಸಾಂಬಾರು ಮಾಡಿದ್ದೆ ಬಂದಮೇಲೆ, ಅದಕ್ಕೆ ದೋಸೆ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಅವ್ರಿಗೆ ತಿಂಡಿ ಹಾಕೊಟ್ಬಿಟ್ಟು ಆಮೇಲೆ ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ದೋಸೆ ಹಾಕಿ ಕೊಟ್ಟೆ ಅವ್ರಿಗೆ. ಒಂದು ಕಡೆ ಹಾಲು ಕಾಯಿಸಕ್ಕೂ ಇಟ್ಟಿದ್ದೆ, ದೋಸೆ ಹಾಕಿ ಕೊಟ್ಬಿಟ್ಟು ಅವ್ರಿಗೆ ತಿಂಡಿನ, ಆಮೇಲೆ ನಾನು ಕೂಡ ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಫಸ್ಟ್ ಅವ್ರಿಗೆ ತಿಂಡಿ ಕೊಟ್ಬಿಟ್ಟು ಅಂತ ಹೇಳ್ಬಿಟ್ಟು ತಿಂಡಿ ಹಾಕ್ಕೊಟ್ಟೆ. ಆಮೇಲೆ ನಾನು ಮನೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿಕೊಂಡೆ. ಬೆಡ್ಶೀಟ್ ಎಲ್ಲ ಇತ್ತು, ಅವನ್ನೆಲ್ಲ ಫೋಲ್ಡ್ ಮಾಡಿ ಎತ್ತಿಟ್ಟು, ಊರಲ್ಲಿ ತುಂಬಾನೇ ಮಣ್ಣಲ್ಲೆಲ್ಲ ಆಡಿದ್ರಲ್ಲ, ಅವನ್ನೆಲ್ಲ ವಾಷಿಂಗ್ ಮಿಷನ್ಗೆ ಹಾಕೋದು ಬೇಡ ಬಟ್ಟೆ ಅಂತ ಹೇಳ್ಬಿಟ್ಟು ನಾನೇ ಕೈಯಲ್ಲಿ ವಾಶ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಬಟ್ಟೆ ಎಲ್ಲ ವಾಶ್ ಮಾಡೋವಿದ್ವು, ಕೈಯಲ್ಲಿನೇ ಅವನ್ನೆಲ್ಲ ವಾಶ್ ಮಾಡಿಬಿಟ್ಟು ಈ ಥರ ಎಲ್ಲ ಹಾರಾಕ್ಬಿಟ್ಟಿದ್ದೀನಿ. ಇಷ್ಟು ಬಟ್ಟೆ ಇದು ಕೈಯಲ್ಲಿ ಒಗೆಯವು, ತುಂಬಾನೇ ಮಾಸ್ಕೊಂಡಿದ್ವು, ಅಲ್ಲೆಲ್ಲ ಮಣ್ಣೆಲ್ಲ ಆಡಿದ್ರಲ್ಲ, ಹಾಗಾಗಿ ಅವನ್ನೆಲ್ಲ ಏನು ಮಿಷನ್ಗೆ ಹಾಕ್ಲಿಲ್ಲ ನಾನು. ಹೀಗೇನೆ ಕೈಯಲ್ಲಿನೇ ಒಗೆದು ಹಾಕ್ಬಿಟ್ಟು ನಾನು ಕೂಡ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಸ್ವಲ್ಪ ರೆಡಿ ಆದೆ. ಆಮೇಲೆ ನಾನು ತಿಂಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ದೋಸೆ ಹಾಕ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ಕಿಚನ್ಗೆ ಹೋಗಿ ನಾನು ಕೂಡ ದೋಸೆ ಹಾಕ್ಕೊಂಡು ತಿಂದೆ. ಆಮೇಲೆ ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋಣ, ಫಸ್ಟ್ ತಿಂಡಿ ಮುಗಿಸ್ಕೊಬಿಡೋಣ ಅಂತ ಹೇಳ್ಬಿಟ್ಟು 10 o'clock ಆಗಿತ್ತು. ನಾನು ತಿಂಡಿ ತಿನ್ನೋ ಅಷ್ಟರಲ್ಲಿ ತಿಂಡಿ ಎಲ್ಲ ಮಾಡಿಕೊಂಡು ಎಲ್ಲ ಮುಗಿಸ್ಕೊಂಡು ಆಮೇಲೆ ಪಾತ್ರೆ ಎಲ್ಲ ಇದ್ವು ಅಂತ ಹೇಳ್ಬಿಟ್ಟು ಸ್ವಲ್ಪ ಪಾತ್ರೆನೂ ಎಲ್ಲ ತೊಳ್ಕೊಂಡೆ. ಈ ಕೆಲಸ ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡೋರು ಮುಗಿಯೋದಿಲ್ಲ, ಅಷ್ಟು ಕೆಲಸ ಇರುತ್ತೆ. ಒಂದು 3-4 ಡೇಸ್ ಊರಿಗೆ ಏನಾದರೂ ಹೋಗ್ಬಿಟ್ರೆ ಮತ್ತೆ ಮಿಷನ್ಗೆ ಹಾಕೋವು ಇಷ್ಟು ಬಟ್ಟೆ ಇದ್ವು, ಹಾಗಾಗಿ ಮಿಷನ್ಗೆ ಹಾಕೋಣ ಅಂತ ಹೇಳ್ಬಿಟ್ಟು ಈ ಬಟ್ಟೆ ಎಲ್ಲ ಹಾಕ್ಕೊಂಡೆ. ನಮ್ಮದು ವಾಷಿಂಗ್ ಮಿಷನ್ ಒಳಗಡೆನೇ ನಾನು ಫಿಕ್ಸ್ ಮಾಡಿಸಿರೋದ್ರಿಂದ ಒಳಗಡೆನೇ ತಗೊಬಂದು ಹಾಕ್ಕೋಬೇಕು. ಕನೆಕ್ಷನ್ ಮುಂಚೆಯಿಂದನೂ ಒಳಗಡೆನೇ ಇರೋದ್ರಿಂದ ನೋಡಬೇಕು, ಹೊರಗಡೆ ಫಿಟ್ ಮಾಡಿಸ್ಕೋಬೇಕು. ಅಷ್ಟರಲ್ಲಿ ನಮ್ಮ ಹಸ್ಬೆಂಡ್ ಇದ್ರಲ್ಲ, ರೊಕ್ಕನು ಮತ್ತು ಮಗ ಬಂದಿದ್ರು, ನನಗೆ ಅಳಿಯನು ಮತ್ತು ಆಂಟಿ ಆಗ್ತಾರೆ. ಅವ್ರಿಗೆ ಊಟ ಮಾಡ್ರಿ ಅಂತಂದರೆ ಊಟ ಬೇಡ ಅಂತ ಹೇಳ್ಬಿಟ್ಟು ಹಾಗಾಗಿ ಜ್ಯೂಸ್ ಮಾಡಿಕೊಟ್ಟೆ. ಜ್ಯೂಸ್ ಎಲ್ಲ ಕುಡ್ಕೊಂಡು ನಾವು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಕೂತಿದ್ವಿ. ನಮ್ಮ ಮಕ್ಕಳಿಗೆ ಅವ್ರು ಬಂದಿದ್ದಾರೆ ಅಂದರೆ ತುಂಬಾ ಖುಷಿ, ತುಂಬಾ ಹಚ್ಕೊಬಿಟ್ಟು ಅವ್ರ ಹಿಂದಿಂದನೇ ಓಡಾಡೋದು. ಅತ್ತೆ ಮತ್ತು ಮಾಮ ಆಗ್ತಾರಲ್ಲ, ಹಾಗಾಗಿ ತುಂಬ ಕ್ಲೋಸಾಗಿ ತುಂಬ ಚೆನ್ನಾಗಿ ಮಾತಾಡಿಕೊಂಡು ಕೂತಿದ್ವಿ. ನಮ್ಮ ಮಕ್ಕಳಿಗಂತೂ ತುಂಬಾ ಇಷ್ಟ ಅವ್ರ ಮಾಮ ಅಂತ ಹೇಳ್ಬಿಟ್ರೆ. ಅವ್ನಿಗೇನೋ ಕೇಳ್ತಾಯಿದ್ರು, ರೇಗಿಸೋದು, ಅವನ ಜೊತೆ ಆಟಾಡೋದು, ಮನೆಯಲ್ಲೇ ಇರೋದಿಲ್ಲ, ಅವನ ಜೊತೆನೇ ಓಡಾಡಿಕೊಂಡು ಇರ್ತಾರೆ. ಚೆನ್ನಾಗಿದೆ ಬಾಂಡಿಂಗು ಅವರಿಬ್ಬರ ಮಧ್ಯದಲ್ಲಿ. ಹಾಗಾಗಿ ಇವ್ರು ಬಂದುಬಿಟ್ಟು ನನ್ನ ಮಗಳು ನಾನು ತಲೆ ಬಾಚ್ತೀನಿ ತೆಗಿ, ನಿನ್ನ ತಲೆ ಕಟಿಂಗ್ ಚೆನ್ನಾಗಿಲ್ಲ ಅಂತ ಹೇಳಿ ರೇಗಿಸ್ತಿದ್ಲು. ಹಾಗಾಗಿ ಅವನು ಏನೋ ಬೈತಾ ಇದ್ದ. ಅವನಿಗೇನಂದರೆ ಕ್ಯಾಮೆರಾ ಅಂದರೆ ಸ್ವಲ್ಪ ನಾಚ್ಕೋತಾನೆ, ಹಾಗಾಗಿ ಏನಾದರೂ ಮಾತಾಡು ಅಂತಂದರೆ ಇಲ್ಲ ನಾನು ಮಾತಾಡೋದಿಲ್ಲ, ನೆಕ್ಸ್ಟ್ ಟೈಮ್ ಮಾತಾಡ್ತೀನಿ ಹಾಗೆ ಹೀಗೆ ಅಂತ ಹೇಳ್ತಿದ್ದ. ಸರಿ ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ಹೊತ್ತು ಮಾತಾಡಿದ್ದಾದ್ಮೇಲೆ ಅವರು ಕೂಡ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಮತ್ತೆ ನಾಳೆ ಬರ್ತಾರೆ. ಏನಕ್ಕೆ ಅಂತ ಹೇಳ್ಬಿಟ್ಟು ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀವಿ. ಆಮೇಲೆ ಅವರು ಎಲ್ಲ ಹೋದ್ಮೇಲೆ ಫ್ರೆಂಡ್ಸ್, ನಾನು ಮತ್ತೆ ಮಧ್ಯಾಹ್ನದಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಊಟಕ್ಕೆ ಬಂದ್ಬಿಟ್ಟು ಇವತ್ತು ಬೇಳೆ ಮತ್ತು ಟೊಮೊಟೊ ಎಲ್ಲ ಹಾಕ್ಬಿಟ್ಟು ಪಪ್ಪು ಥರ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಇಸ್ಕಿದ ಸಾಂಬಾರು ಇತ್ತು, ಆದರೂ ನಮ್ಮ ಹಸ್ಬೆಂಡ್ ಬಂದ್ಬಿಟ್ಟು ಮಸಾಲೆ ಸಾಂಬಾರು ಬೇಡ, ಗ್ಯಾಸ್ಟ್ರಿಕ್ ಆಗಿದೆ ಅಂತ ಹೇಳಿದ್ರು. ಹಾಗಾಗಿ ಅವ್ರಿಗೋಸ್ಕರ ಇವಾಗ ಪಪ್ಪು ಮಾಡ್ತಾ ಇದ್ದೀನಿ. ಏನಂದರೆ ಇದಕ್ಕೆ ಮಸಾಲೆ ಏನೂ ಹಾಕೋಗಿಲ್ಲ, ಧನಿಯಾ ಪೌಡರು ಮತ್ತು ಸಾಂಬಾರು ಪೌಡರು ಏನೂ ಹಾಕ್ದಲೇ ಹಾಗೇನೆ ಪ್ಲೈನಾಗಿ ಮಾಡ್ತಾ ಇದ್ದೀನಿ. ಹಾಗಾಗಿ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿಕೊಂಡೆ. ಇವತ್ತು ಲೇಟ್ ಆಯಿತು ಸ್ವಲ್ಪ ಅಡುಗೆ ಎಲ್ಲ ಮಾಡೋದು, 2 ಗಂಟೆ ಆಗಿದೆ ಆಗ್ಲೇನೆ. ಸರಿ, ಸ್ವಲ್ಪನೂ ಲೇಟ್ ಮಾಡ್ದೇನೆ ರೆಸಿಪಿ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆ. ಒಂದು 10 ನಿಮಿಷ ಬೇಳೆನ ನೆನೆಸಿಟ್ಟಿದ್ನಲ್ಲ, ಅದನ್ನು ಕುಕ್ಕರ್ಗೆ ಹಾಕಿಬಿಟ್ಟು ಅದ್ರ ಜೊತೆಗೆ ಒಂದು 4 ಟೊಮೊಟೊ ಹಾಕ್ಬಿಟ್ಟು ಸ್ವಲ್ಪ ಆಯಿಲು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಒಂದು 3-4 ವಿಸಿಲ್ಸ್ ಆದ್ರೂ ಹಾಕ್ಕೋಬೇಕು. ಚೆನ್ನಾಗಿ ನುಣ್ಣಗೆ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಈ ಥರ ಬೇರೆ ಏನು ಹಾಕೋದಿಲ್ಲ, ಟೊಮೊಟೊ, ಅರಿಶಿನ, ಬೇಳೆ ಮತ್ತು ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಚೆನ್ನಾಗಿ ಕ್ಲೋಸ್ ಮಾಡಿಬಿಟ್ಟು 3-4 ವಿಸಿಲ್ಸ್ ಹಾಕಿ ಈ ಥರ ಚೆನ್ನಾಗಿ ಮಸ್ತು. ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣಿನ ರಸನ ಆವಾಗಲೇ ನೆನೆಸಿದ್ನಲ್ಲ, ಅದನ್ನು ಸ್ವಲ್ಪ ಎಲ್ಲ ಕಿವುಚಿ ಹಾಕ್ಬಿಟ್ಟು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಿಗೆ ಎತ್ತಿಟ್ಕೋಬೇಕು. ಅದಾದಮೇಲೆ ಒಗ್ಗರಣೆ ಹಾಕೋದಕ್ಕೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಅದಕ್ಕೆ ಸಾಸಿವೆ ಹಾಕಿ, ಸಾಸಿವೆ ಚಿಟಪಟ ಆದಮೇಲೆ ಸ್ವಲ್ಪ ಜೀರಿಗೆ, ಆಮೇಲೆ ಬೆಳ್ಳುಳ್ಳಿನ ಸ್ವಲ್ಪ ಎಲ್ಲ ಜಜ್ಜಿಬಿಟ್ಟು ಹಾಕ್ಕೋಬೇಕು. ಈ ಫ್ಲೇವರ್ ಇಷ್ಟ ಇಲ್ಲ ಅಂದರೆ ಹಾಗೇನೂ ಹಾಕ್ಕೋಬೋದು.
ಆಮೇಲೆ ಸ್ವಲ್ಪ ಕರಿಬೇವು, ಹಿಂಗು ಇಷ್ಟಪಡೋರು ಹಿಂಗೆ ಹಾಕ್ಕೋಬೋದು. ಹಿಂಗೆ ಹಾಕ್ಕೊಂಡ್ರೆ ಚೆನ್ನಾಗಿ ಡೈಜೆಷನ್ ಪ್ರಾಬ್ಲಮ್ ಚೆನ್ನಾಗಿ ಇದು ಕ್ಯೂರ್ ಆಗುತ್ತೆ. ಆಮೇಲೆ ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಒಣಮೆಣ್ಸಿನ್ಕಾಯಿನೂ ಹಾಕಿಬಿಟ್ಟು, ಆಮೇಲೆ ಈರುಳ್ಳಿ ಹಾಕಿ ಒಂದೆರಡು ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡ್ಮೇಲೆ ಆವಾಗಲೇ ಮಸ್ತ್ ಇಟ್ಟಿದ್ವಲ್ಲ ಅದನ್ನು ಹಾಕ್ಕೊಂಡು ಉಪ್ಪು ಹಾಕ್ಕೊಬಿಟ್ಟು ಚೆನ್ನಾಗಿ ಒಂದು 10 ನಿಮಿಷ ಕುದಿಸ್ಬಿಟ್ರೆ ತುಂಬ ಚೆನ್ನಾಗಿ ಸಾಂಬಾರ್ ತುಂಬಾನೇ ಚೆನ್ನಾಗಾಗಿತ್ತು. ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಮತ್ತೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾನು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.